ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ನಾವು ಶುಭ ಶುಕ್ರವಾರದಲ್ಲಿದ್ದೀವಿ. ಹಾಗಾದರೆ ಈ ಶುಕ್ರವಾರದ ವಿಶೇಷತೆ ಏನು? 12 ರಾಶಿಗಳ ಫಲಾಫಲ ಇವತ್ತು ಹೇಗಿದೆ? ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು? ಈ ಎಲ್ಲ ಮಾಹಿತಿಯನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನಾವಿವತ್ತು ಶುಭ ಶುಕ್ರವಾರದಲ್ಲಿದ್ದೀವಿ. ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೈಕದಾಯ ಶ್ರಿತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಮಖಾ ನಕ್ಷತ್ರ ಈ ದಿವಸ. ಈ ದಿವಸ ಶುಕ್ರವಾರವಾಗಿದೆ, ಮಹಾಲಕ್ಷ್ಮಿಯ ವಾರ. ಈ ದಿವಸ ಮಹಾಲಕ್ಷ್ಮಿಗೆ ಸುಗಂಧಭರಿತ ಪುಷ್ಪಗಳನ್ನು, ಬಿಳಿ ಪುಷ್ಪಗಳು, ಸಾಮಾನ್ಯವಾಗಿ ದೇವತೆಗಳಿಗೆ ಅಕಂಟಕಾನಾಂ ವೃಕ್ಷಾಣಾಂ, ಅಕಂಟಕ ವೃಕ್ಷಗಳು ಅಂತಂದರೆ ಮುಳ್ಳಿಲ್ಲದ ವೃಕ್ಷಗಳು ಅಂತ, ಮತ್ತು ಶ್ವೇತ ಪ್ರಾಯಾಶ್ಚ ವರ್ಣತಃ, ಬಿಳಿಯಾದ ವರ್ಣಗಳು, ಮುಳ್ಳಿಲ್ಲದ ವೃಕ್ಷದಲ್ಲಿ ಬೆಳೆದ ಬಿಳಿ ಪುಷ್ಪಗಳು. ಅಕಂಟಕಾನಾಂ ವೃಕ್ಷಾಣಾಂ ಶ್ವೇತ ಪ್ರಾಯಾಶ್ಚ ವರ್ಣತಃ ತೇಷಾಂ, ಅಂಥ ಹೂಗಳನ್ನು ದೇವತೆಗಳು ಬಹಳ ಇಷ್ಟಪಡ್ತಾರಂತೆ. ಹೀಗಾಗಿ ಅಂಥ ಹೂಗಳನ್ನು ಬಿಡಿಸಿಕೊಂಡು ಬಂದು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತಿದೆ. ಹೇಗೂ ಶುಕ್ರವಾರ ಶ್ವೇತ ವಸ್ತ್ರವನ್ನು, ಶ್ವೇತ ಗಂಧ, ಶ್ವೇತ ಪುಷ್ಪ, ಶ್ವೇತ ಪತ್ರಗಳು ಇವುಗಳನ್ನೆಲ್ಲ ಸಮರ್ಪಣೆ ಮಾಡಿದ್ರೆ ಶುಕ್ರ ಪ್ರೀತ್ಯರ್ಥನಾಗ್ತಾನೆ ಅಂತ. ಹೀಗಾಗಿ ಆ ರೀತಿಯಲ್ಲಿ ಅಮ್ಮನವ್ರ ಪ್ರಾರ್ಥನೆ, ಶುಕ್ರನ ಒಲುಮೆಗೆ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಲ್ಲಿಗೆ ಪುಷ್ಪಗಳು, ಬಿಳಿಯಾದ ಪುಷ್ಪಗಳು, ಅದರಲ್ಲಿ ಸುಗಂಧವೂ ಅಡಕವಾಗಿರಬೇಕು. ಅಂತಹ ಪುಷ್ಪಗಳನ್ನು ನಾವು ದೇವತೆಗಳಿಗೆ ಸಮರ್ಪಣೆ ಮಾಡಿದ್ರೆ ಅದು ತುಂಬ ಇಷ್ಟ ಅಂತ ಶಾಸ್ತ್ರದ ನುಡಿದು ಮಾತು. ಹೀಗಾಗಿ ಆ ರೀತಿಯ ಒಂದು ಪ್ರಯತ್ನ ಸಾಧ್ಯವಾದರೆ ತಮ್ಮ ಕೈಯಲ್ಲಿ ಮಾಡಿ. ಮತ್ತು ಈ ದಿವಸ ಸಂಕಷ್ಟಹರ ಇದೆ. ಗಣಪತಿಗೆ ಶ್ವೇತ ಅಲ್ಲ, ಆತನಿಗೆ ಕೆಂಪು ಬಹಳ ಪ್ರಿಯವಾದದ್ದು. ಗಣಪತಿಗೆ ಕೆಂಪು ವಸ್ತ್ರ, ಕೆಂಪು ಗಂಧ, ಕೆಂಪು ಹೂಗಳು, ಅವುಗಳಿಂದ ಮಾಡಿದಂಥ ಅರ್ಚನೆ ಅದು ಗಣಪತಿಗೆ ತುಂಬ ಇಷ್ಟವಾಗುತ್ತೆ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ, ಗಣಪತಿ ಸನ್ನಿಧಾನದಲ್ಲಿ ಈ ದಿವಸ ಬಹಳ ವಿಶೇಷವಾದ ಸಂಕಷ್ಟಹರ ಅಂತಂದ್ರೇ ಕಷ್ಟಗಳನ್ನು ಕಳೆಯುವ ಗಣಪತಿ. ಆತನಿಗೆ ಶ್ರದ್ಧೆ ಬಹಳ ಮುಖ್ಯ. ಮಡಿಯುಟ್ಟು ಕೆಂಪು ವಸ್ತ್ರವನ್ನುಟ್ಟು ಗಣಪತಿಯ ಮೂಲಮಂತ್ರವನ್ನು ಜಪ ಮಾಡಿ ಸಿದ್ಧಿ ಮಾಡಿಕೊಳ್ತಕ್ಕಂಥ ಬಗೆ ಕೂಡ ಇದೆ. ಹೀಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರವರ ಶಿಸ್ತು, ಅವರವರ ತೀವ್ರತೆ ಮೇಲೆ ಅದು ನಿಂತಿರುತ್ತೆ. ಯಾವುದೇ ಆರಾಧನೆಗಳು ನಮ್ಮ ತೀವ್ರತೆ, ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಭಗವಂತನನ್ನು, ಅದರ ಮೇಲೆ ಇರುತ್ತದೆ. ಹೀಗಾಗಿ ನೀವು ಗಣಪತಿ, ನಾನು ಈ ದಿವಸ ಸಂಕಷ್ಟ ಪಾಪ ಎಷ್ಟೋ ಜನ ಶ್ರದ್ಧೆಯಿಂದ ಮಾಡ್ತೀರ. ತಾವೆಲ್ಲ ಇಂಥ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ನಿಮ್ಮ ಸಮಯವನ್ನು ಭಗವಂತನ ದರ್ಶನಕ್ಕೆ, ಭಗವಂತನ ಸ್ಮರಣೆಗೆ ಮೀಸಲಿಡೋದಿದೆಯಲ್ಲ, ಇದು ಕೂಡ ಪರಮಾತ್ಮನಿಗೆ ಗೊತ್ತಿದೆ. ಪರವಾಗಿಲ್ಲ, ಅವನು ಇಷ್ಟು ಕೆಲಸದ ಒತ್ತಡದಲ್ಲೂ ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಪೂಜೆ ಸಲ್ಲಿಸ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಿಲ್ವಾ? ಏನು ಗೊತ್ತಾಗಲ್ಲ ಪರಮಾತ್ಮನಿಗೆ. ಆತ ಎಲ್ಲ ತಿಳಿದಿರುವ ಆತ, ಮತ್ತು ಆತನಿಂದಲೇ ಇದೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದು ಆತನಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನಾವು ಆತಂಕ ಮಾಡ್ಕೋಬೇಕಾಗಿಲ್ಲ, ಪ್ರೀತಿ ಮಾಡಬೇಕು. ಭಗವದ್ ಆರಾಧನೆಗೆ ಬೇಕಾಗಿರ್ತಕ್ಕಂಥದ್ದು ತೀವ್ರವಾದ ಪ್ರೀತಿ. ಹೀಗಾಗಿ ಆ ರೀತಿಯಲ್ಲಿ ದಿವಸ ಈ ಶುಭ ಶುಕ್ರವಾರ ಅದನ್ನು ನೀವು ಕೂಡ ಸಂಪನ್ನ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ಶುಭ ಶುಕ್ರವಾರದ ದಿನ ಮಹಾಲಕ್ಷ್ಮಿಗೆ ಬಿಳಿ ಹೂವನ್ನು, ಹಾಗೆ ಆ ಸಂಕಷ್ಟಹಾರ ಚತುರ್ಥಿ ಕೂಡ ಇದೆ, ಗಣಪತಿಗೆ ಕೆಂಪು ಹೂವನ್ನು ಸಮರ್ಪಿಸಿ ಆತನ ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ವೀಕ್ಷಕರಿಗೆ ತಿಳಿಸಿದ್ದೀರಾ. ಹಾಗಾದರೆ ಈಗ ನಾವು ಆ ವೀಕ್ಷಕರು ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ, ಆ ಕಡೆ ಗಮನ ಹರಿಸೋಣ. ಶಾಸ್ತ್ರಿಗಳೇ, ಮೊದಲ ಸಂದೇಶವನ್ನು ಉಡುಪಿಯಿಂದ ನಾಗಜ್ಯೋತಿಯವರು ಕಳಿಸಿದ್ದಾರೆ. ನಾಗಜ್ಯೋತಿಯವರ ಜನ್ಮ ದಿನಾಂಕ 24/7/2001, ಹುಟ್ಟಿದ ಸಮಯ ಸಂಜೆ 7:30.
ಎಂ.ಕಾಮ್ ಆಗಿದೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗಜ್ಯೋತಿಯವರ ಪ್ರಶ್ನೆ ಎಂ.ಕಾಮ್ ಆಗಿದೆ, ಮುಂದೆ ಏನು ಅಂತ ಕೇಳಿದಾರಲ್ವ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ ತಮ್ಮದು ಮಕರ ಲಗ್ನ, ಲಗ್ನದಿಂದ ಪಂಚಮಾಧಿಪತಿ ಶುಕ್ರ. ಈಗಷ್ಟೇ ಶುಕ್ರನ ಬಗ್ಗೆ, ಶುಕ್ರನಿಗೆ ಮಹಾಲಕ್ಷ್ಮಿ ಬಹಳ ದೇವತೆ. ಶುಕ್ರನ ದೇವತೆ ಯಾರು ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡೋದ್ರಿಂದ ಶುಕ್ರನ ಫಲಗಳೆಲ್ಲ ಬರ್ತದೆ. ಆಕೆಗೆ ಬಿಳಿ ಹೂ ಸಮರ್ಪಣೆ ಮಾಡಿದ್ರೆ ಅಂತ ಇಷ್ಟೊತ್ತು ಹೇಳಿದ್ದಾಯಿತು. ನಿಮ್ಮ ಜಾತಕದಲ್ಲಿ ಪಂಚಮಾಧಿಪತಿ ಶುಕ್ರನೇ ಆಗಿದ್ದಾನೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಸ್ವಕ್ಷೇತ್ರದಲ್ಲಿ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತ. ಬುದ್ಧಿಸ್ಥಾನದಲ್ಲಿ ಶುಭಗ್ರಹ ಇದ್ದರೆ, ಅದು ಸ್ವಕ್ಷೇತ್ರದ ಶುಕ್ರ ಇದ್ದಾಗ ನೀವು ಕಲೆ, ನೀವು ಯಾಕೆ ಆ ಕಡೆಗೆ ಹೋಗಿದ್ದೀರಾ ಗೊತ್ತಿಲ್ಲ. ನಿಮಗೆ ಶುಕ್ರನ ಬಲ ಇರೋದ್ರಿಂದ ನೀವು ಈ ಡಿಸೈನಿಂಗ್ ಫೀಲ್ಡ್ಗಳಲ್ಲಿ ಸಾಹಿತ್ಯ, ಸಂಗೀತ, ವಾದ್ಯ, ನೃತ್ಯ, ಗೀತ ಇಂಥ ಕ್ಷೇತ್ರದಲ್ಲಿ ನೀವು ಬೆಳಗಬೇಕು. ಅದು ಇದನ್ನು ಸೂಚಿಸ್ತಾ ಇರತಕ್ಕಂಥದ್ದು. ಬುಧನೂ ಚೆನ್ನಾಗಿದ್ದಾನೆ, ನೀವು ತೊಗೊಂಡಿರೋದು ತಪ್ಪಂತಲ್ಲ, ಅದಕ್ಕೂ ಅವಕಾಶಗಳಿದ್ದಾವೆ, ಮಾಡಬಹುದು. ನೀವು ಮುಂದುವರಿಸಿ. ಬಿ.ಕಾಮ್ ತೊಗೊಂಡಿದ್ದೀರಾ, ಮುಂದೆ ಅದರದೇ ಆದ ಕ್ಷೇತ್ರಗಳು ಸಾಕಷ್ಟಿದ್ದಾವೆ, ಮುಂದುವರಿಸಿ. ಮುಂದೆ ನಿಮಗೆ ಜುಲೈ ನಂತರದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ, ಚೆನ್ನಾಗಿರ್ತೀರ. ಅದು ನಿಮಗೆ ಕೆಲಸಕ್ಕಾಗಲಿ ಲಾಭಕ್ಕಾಗಲಿ ಯಾವುದಕ್ಕೂ ಕೊರತೆ ಅಂತೂ ಆಗೋದಿಲ್ಲ. ಒಳ್ಳೆಯದಾಗಲಿ. ಮುಂದಿನ ಸಂದೇಶವನ್ನು KGF ಇಂದ ಗುರುರಾಜ್ ಅವರು ಕಳಿಸಿದ್ದಾರೆ. ಗುರುರಾಜ್ ಅವರು ಸ್ನೇಹ ಅವರ ಜೊತೆ ವಿವಾಹವಾಗಿ 7 ವರ್ಷ ಆಗಿದೆ. ಸಂತಾನದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಗುರುರಾಜ್ ಅವರ ಜನ್ಮ ದಿನಾಂಕ, ಸ್ನೇಹ ಅವರ ಜನ್ಮ ದಿನಾಂಕ ಎರಡನ್ನು ಕೂಡ ನೋಡೋಣ. ಗುರುರಾಜ್ ಅವರ ಜನ್ಮ ದಿನಾಂಕ 11/8/1988. ಹುಟ್ಟಿದ ಸಮಯ ಬೆಳಗ್ಗೆ 7 ಗಂಟೆ 15 ನಿಮಿಷ. ಹಾಗೆ ಮಂಗಳೂರಿನ ಸ್ನೇಹ ಅವರ ಜನ್ಮ ದಿನಾಂಕ 16/7/1990. ಹುಟ್ಟಿದ ಸಮಯ 9 ಗಂಟೆ 40 ನಿಮಿಷ ಬೆಳಗ್ಗೆ. ಮದುವೆ ಆಗಿ 7 ವರ್ಷ ಆಯಿತು, ಸಂತಾನ ಇಲ್ಲ, ಸಂತಾನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸ್ನೇಹ ದಂಪತಿಯವರ ಪ್ರಶ್ನೆ ಸಂತಾನದ ಬಗ್ಗೆ ಕಳಿಸಿದ್ದಾರೆ. 2 ಜಾತಕ ಕಳಿಸಿದ್ದಾರೆ, ಸಮಯ, ಡೇಟ್ ಆಫ್ ಬರ್ತ್ ಕಳಿಸಿದ್ದಾರೆ. ನೋಡೋಣ. ನೋಡಿ, ಇಬ್ಬರ ಜಾತಕವನ್ನು ಪರಿಶೀಲಿಸಿದ್ರೆ ಇಬ್ಬರದು ಸಿಂಹ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನ ಸಂತಾನ ಸ್ಥಾನ ಅಲ್ವಾ. ಆ ಪಂಚಮದಲ್ಲಿ ಇಬ್ಬರ ಜಾತಕದಲ್ಲೂ ಶನೈಶ್ಚರ ಇದ್ದಾನೆ. ಹೀಗೆ ಶನೈಶ್ಚರ ಇದ್ದರೆ ಪಂಚಮ ಸ್ಥಾನದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಪಿತೃಗಳ ಒಂದು ದೋಷ, ಅವರ ಒಂದು ನೆಟ್ಟುಸಿರು, ಶಾಪ ಇತ್ಯಾದಿ ಶಾಸ್ತ್ರಗಳು ಗುರುತಿಸುತ್ತೆ. ಹೀಗಾಗಿ ನಿಮ್ಮ ಮನೆಯಲ್ಲಿ ಹಿರಿಯರ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಾ, ಇದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಮಾಡಿಲ್ಲ ಅಂದರೆ ಅದಕ್ಕೊಂದು ಮೋಕ್ಷ ನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳ ಒಂದು ಪರಿಹಾರ ಮಾರ್ಗ ಇದೆ. ಅದನ್ನು ನಮ್ಮ ಶ್ರೀರಂಗಪಟ್ಟಣದಲ್ಲೋ ಅಥವಾ ಗೋಕರ್ಣದಲ್ಲೋ ಎಲ್ಲಾದರೂ ಒಂದು ಕಡೆ ಅಚ್ಚುಕಟ್ಟಾಗಿ ಆ ಒಂದು ವಿಧಿಯನ್ನು ತಾವು ಮಾಡಿಸ್ಬೇಕು. ಅದರಿಂದಾಗಿ ಒಂದು ಸಮಾಧಾನ ಸಿಗುತ್ತೆ, ಅಂದರೆ ಫಲ ಸಿಗಲಿಕ್ಕೆ ಒಂದು ದಾರಿ ಆಗುತ್ತೆ. ಇದರ ನಂತರದಲ್ಲಿ ಪ್ರತಿ ದಿವಸ ಇಬ್ಬರು ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ವಿಷ್ಣು ಸಹಸ್ರನಾಮ ಪಾರಾಯಣ 108 ದಿವಸ ನಿರಂತರವಾಗಿ ಮಾಡಿ, 108ನೇ ದಿವಸ ನೀವು ವಿಷ್ಣು ಸಹಸ್ರನಾಮ ಹವನ ಮಾಡಿ. ಇದು ತುಂಬ ಫಲಪ್ರದವಾಗಿರತಕ್ಕಂಥದ್ದು. ಒಂದು ಸಲ ಪ್ರಯತ್ನ ಮಾಡಿ ನೋಡಿ, ಕೊನೆಯ ಪ್ರಯತ್ನ ಅಂತ ನೀವು ಇದನ್ನು ತಗೊಳ್ಬಹುದು. ಮಾಡಿ, ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ವಿಜಾಪುರದಿಂದ ಚಂದ್ರಶೇಖರ್ ಅವರು ಕಳಿಸಿದ್ದಾರೆ. ಚಂದ್ರಶೇಖರ್ ಅವರ ಜನ್ಮ ದಿನಾಂಕ 10/12/2001. ಹುಟ್ಟಿದ ಸಮಯ ರಾತ್ರಿ 8 ಗಂಟೆ 15 ನಿಮಿಷ. ಚಂದ್ರಶೇಖರ್ ಅವರ ಪ್ರಶ್ನೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಡಿ ಫಾರ್ಮಾ ಆಗಿದೆ, ಸರ್ಕಾರಿ ಕೆಲಸ ಸಿಗುತ್ತಾ ಅಥವಾ ಬೇರೆ ಏನಾದರೂ ಮಾಡಬೇಕಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಶೇಖರ್ ಅವರ ಪ್ರಶ್ನೆ, ಡಿ ಫಾರ್ಮಾ ಮಾಡಿದ್ದಾರೆ, ಸರ್ಕಾರಿ ಸಾಧ್ಯತೆ ಇದೆಯಾ ಅಥವಾ ಏನು ಮಾಡಬಹುದು ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ಲಗ್ನದಲ್ಲೇ ಇದ್ದಾನೆ, ರಾಹು ಜೊತೆಗೆ. ಇದನ್ನು ಗುರುಚಾಂಡಾಲ ದೋಷ ಅಂತ ಕರೀತಾರೆ. ನಿಮಗೆ ನೋಡಿ, ಜಾತಕದಲ್ಲಿ ಈ ನೀವೇನು ಡಿ ಫಾರ್ಮಾ ಮಾಡಿದ್ದೀರಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಹಕಾರ ರವಿಯಿಂದ ಬುಧನಿಂದ ಖಂಡಿತ ಇದೆ, ಇಲ್ಲ ಅಂತಲ್ಲ. ಆದರೆ ಸರ್ಕಾರಿ ನೌಕರಿಗೆ ಅಷ್ಟು ಬಲ ಇಲ್ಲ. ಹೀಗಾಗಿ ನೀವು ಬೇರೆ ರೀತಿಯಲ್ಲಿ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಹುಡುಕೋದು, ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮಾಡೋದು ಅದು ತುಂಬ ಒಳ್ಳೆಯದು. ಪ್ರಸ್ತುತ ಶನೈಶ್ಚರನ ಭುಕ್ತಿ ನಡೀತಾ ಇದೆ, ಗುರುದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶನೈಶ್ಚರ ನಿಮಗೆ ವ್ಯಯದಲ್ಲಿದ್ದಾನೆ, ಹೀಗಾಗಿ ಸ್ವಲ್ಪ ಹೆಚ್ಚಿನ ಖರ್ಚು, ವ್ಯಯ, ಸ್ವಲ್ಪ ಆತಂಕ, ಇಂಥ ಒಂದು ವಾತಾವರಣ ಇರ್ತದೀಗ. ಹೀಗಾಗಿ ಶನೈಶ್ಚರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಶನೈಶ್ಚರ ಶಾಂತಿಯಿಂದಾಗಿ ವ್ಯಯದಲ್ಲಿರ್ತ ಈ ಗ್ರಹಗಳು ತುಂಬ ದುರ್ಬಲವಾಗಿದ್ದಾಗ ಶಾಂತಿಗೆ ಮೊರೆ ಹೋಗಬೇಕು.
ಅದನ್ನೇ ಶಾಸ್ತ್ರಗಳು ಸೂಚಿಸಿವೆ. ಹೀಗಾಗಿ ಶನೈಶ್ಚರ ಶಾಂತಿ ತುಂಬ ಅಗತ್ಯವಾಗಿದೆ. ಅದನ್ನು ಮಾಡಿಸಿ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ. ಅದು ತುಂಬ ಬಲ ಕೊಡುತ್ತೆ ನಿಮಗೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಕೊಪ್ಪಳದಿಂದ ಕಲ್ಲೇಶ್ ಅವರು ಕಳಿಸಿದ್ದಾರೆ. ಕಲ್ಲೇಶ್ ಅವರ ಜನ್ಮ ದಿನಾಂಕ 11/11/1970. ಹುಟ್ಟಿದ ಸಮಯ ಬೆಳಗಿನ ಜಾವ 5 ಗಂಟೆ. ಶಾಸ್ತ್ರಿಗಳೇ, ಕಲ್ಲೇಶ್ ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ, ಕೆಲಸ ಹೇಗೆ ಸಿಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಲ್ಲೇಶ್ ಅವರ ಪ್ರಶ್ನೆ ಉದ್ಯೋಗದ ಬಗ್ಗೆ ಕೇಳಿ ಅಂತ ಹೇಳಿದಾರಲ್ವಾ, ಹೌದು ತಿಳಿಸಿ ಅಂತ ಶಾಸ್ತ್ರಿಗಳೇ. ಹೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಚಂದ್ರ ನಿಮ್ಮ ಜಾತಕದಲ್ಲಿ ಪಕ್ಷದ ಬಲ ಚೆನ್ನಾಗಿದೆ, ಷಷ್ಠದಲ್ಲಿದೆ, 6ನೇ ಮನೆಯಲ್ಲಿದ್ದಾನೆ, ದುಸ್ಥಾನದಲ್ಲಿದ್ದಾನೆ. ಶುಭೋಪಿ ಭಾವಹಾನಿಂ ದುಸ್ಥಾನಪೋ ಯದಿ ಅಂತ ಹೇಳುತ್ತೆ. ಆದರೆ ದುಸ್ಥಾನದ ಅಧಿಪತಿ ಏನಲ್ಲ, ಅವನು ದುಸ್ಥಾನದಲ್ಲಿ ಇದ್ದಾನಷ್ಟೇ. ಹೀಗಾಗಿ ಆತಂಕ ಏನು ಬೇಡ. ಪಕ್ಷದ ಬಲ ಇದ್ದರೆ ಚಂದ್ರ ಸಹಕರಿಸ್ತಾನೆ ಅಂತ. ಹೀಗಾಗಿ ಉದ್ಯೋಗಕ್ಕೆ ತೊಂದರೆ ಆಗಲ್ಲ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ನಿಮಗೆ ಈಗ ಕುಜ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಈಗ ನೋಡಿ, ಮಾರ್ಚ್ ನಂತರ ಬುಧನ ಕಾಲ ಪ್ರಾರಂಭವಾಗುತ್ತೆ. ನೀವು ತಪ್ಪದೆ ನರಸಿಂಹ ಪ್ರಾರ್ಥನೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಸನ್ನಿಧಾನ ಇದ್ದರೆ ಪ್ರತಿ ಬುಧವಾರ ನರಸಿಂಹಸ್ವಾಮಿಗೆ ಒಂದು ಪಂಚಾಮೃತ ಸೇವೆ ಮಾಡಿಸಿ. ಅದು ನಿಮ್ಮ ಉದ್ಯೋಗದ ಬಲವನ್ನು ಹೆಚ್ಚಿಸುತ್ತೆ, ವ್ಯಯವನ್ನು ಕಡಿಮೆ ಮಾಡುತ್ತೆ, ಧನ ಲಾಭವನ್ನು ತಂದುಕೊಡುತ್ತೆ. ಎಲ್ಲ ಅದರಲ್ಲಿ ಅಡಕವಾಗ್ಬಿಟ್ಟಿದೆ. ಹೀಗಾಗಿ ತಪ್ಪದೆ ನರಸಿಂಹ ಪ್ರಾರ್ಥನೆ, ನರಸಿಂಹ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಇದನ್ನು ಮಾಡಿಸಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಇವತ್ತು ಹೇಗಿದೆ ಅಂತ ತಿಳಿಸೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ, ಸಿಂಹ ರಾಶಿಯಲ್ಲಿ ಚಂದ್ರ, ಕನ್ಯಾ ರಾಶಿಯಲ್ಲಿ ಕೇತು, ಧನು ರಾಶಿಯಲ್ಲಿ ಬುಧ, ರವಿ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ, ಶನಿ, ಶುಕ್ರ ಹಾಗೂ ಮಾಂದಿ ಉದಯಾಗಿದೆ, ಅದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಾಗಬಹುದು, ಈ ಅಧಿಕಾರ ವಲಯದಲ್ಲಿರ್ತಕ್ಕಂಥವ್ರಾಗಬಹುದು, ಅಥವಾ ನೇತ್ರಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಔಷಧಾಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತುಂಬ ಚೆನ್ನಾಗಿದೆ. ನಿಮ್ಮ ಅಧಿಕಾರ, ಕೆಲಸ, ಲಾಭ ಎಲ್ಲವೂ ಚೆನ್ನಾಗಿದೆ. ಈ ದಿವಸ ಮಕ್ಕಳಿಂದ ಬಹಳ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ದಿವಸ ನೀವು ಏನು ಕೆಲಸ ಮಾಡಿದ್ರು ಅದಕ್ಕೊಂದು ಒಳ್ಳೆಯ ಫಲ ಅಥವಾ ಒಳ್ಳೆಯ ವಾತಾವರಣವೂ ಕೂಡ, ನೀವಿರ್ತಕ್ಕಂತಹ ಸ್ಥಳದಲ್ಲಿ ಒಂದು ಹಿತವಾದ ವಾತಾವರಣ ಉಂಟಾಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಪ್ರಾರ್ಥನೆ ಈ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಸ್ನೇಹಿತರಿಂದ ತುಂಬ ಸಹಕಾರ ಇದೆ. ಬಂಧುಗಳಿಂದ ಈ ದಿವಸ ತುಂಬ ಮೆಚ್ಚುಗೆಯ ಮಾತುಗಳು. ಬಂಧುಗಳ ಹತ್ರ ಸೈ ಅನ್ನಿಸ್ಕೊಳ್ಳೋದು ಬಹಳ ಕಷ್ಟ, ಆದರೆ ಈ ದಿವಸ ನಿಮಗೆ ಅಂಥದ್ದೊಂದು ಫಲ ಇದೆ. ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಈ ದಿವಸ. ಸ್ತ್ರೀಯರಿಗೆ ಸ್ವಲ್ಪ ಪರಿಶ್ರಮ ಹೆಚ್ಚಾಗ್ತಕ್ಕಂಥದ್ದು, ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಕೆಲಸ ಸಾಗುತ್ತೆ ಇಲ್ಲ ಅಂತಲ್ಲ, ಒತ್ತಡ ಹೆಚ್ಚು, ಅದನ್ನು ಸೂಚಿಸ್ತಾ ಇದೆ. ಮತ್ತು ವಿಘ್ನಗಳು, ಕೆಲಸ ಪೂರ್ಣವಾಗದೆ ಉಳಿದು ಬಿಡ್ತಕ್ಕಂಥದ್ದು, ಅಂತಹ ಸಾಧ್ಯತೆ ಕೂಡ ಇದೆ ಈ ದಿವಸ. ಸಮಾಧಾನವಾಗಿರಿ. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಈ ಕುಟುಂಬ ಸಹಕಾರ ಚೆನ್ನಾಗಿದೆ. ನಿಮ್ಮ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲದ ವಾತಾವರಣ ಅದನ್ನು ಕಾಣಲಿಕ್ಕೆ ಅವಕಾಶ ಇದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಈ ಕೆಲಸದ ತೊಡಕಿನ ನಿವಾರಣೆಗೆ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸೇವಕರು, ಸಹಾಯಕರು, ಧೈರ್ಯ ಕೂಡ. ಈ ದಿವಸ ಕೆಲಸವನ್ನು, ಕಠಿಣವಾದದ್ದನ್ನು ಸುಲಭ ಮಾಡಿ ಕೆಲಸ ಮುಗಿಸ್ತಕ್ಕಂತಹ ಶಕ್ತಿ ಇದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಅನುಕೂಲದ ವಾತಾವರಣ ಕಾಣ್ತೀರಾ, ಅದರಲ್ಲಿ ಏನು ಸಂಶಯ ಇಲ್ಲ. ಸಂಗಾತಿಯಿಂದ ತುಂಬ ಸಹಕಾರದ ಮಾತುಗಳು, ಸಹಕಾರದ ವಾತಾವರಣ ಚೆನ್ನಾಗಿರ್ತದೆ. ಕೆಲಸದಲ್ಲೂ ಸ್ವಲ್ಪ ಪರಿಶ್ರಮ ಇಲ್ಲ ಅಂತಲ್ಲ, ಒತ್ತಡ ಇರ್ತದೆ, ಆದರೆ ಪರವಾಗಿಲ್ಲ, ಸಾಗುತ್ತೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ ಈ ದಿವಸ. ಹೀಗಾಗಿ ಸ್ವಲ್ಪ ಅವರ ವಿಚಾರದಲ್ಲಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಅಥವಾ ಇನ್ಯಾವುದೋ ವಿಚಾರಗಳು ಸಂದರ್ಭ ಬಂದಾಗ ಅವ್ರ ಜೊತೆ ಮಾತಾಡುವಾಗ ಶಾಂತವಾಗಿದ್ದುಬಿಡಿ. ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಧನ ಲಾಭ, ಸ್ವಯಾರ್ಜಿತ, ಅಂದರೆ ನೀವೇ ಸ್ವಂತವಾಗಿ ಏನಾದರೂ ವ್ಯಾಪಾರ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ ನೋಡಿ. ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ, ನಿಮ್ಮ ಮಾತು ನಡೆಯುತ್ತೆ ಈ ದಿವಸ. ಏನಾದರೂ ಹೇಳಿದ್ರೆ ಯಾರು ಕೇಳಲ್ಲ ಅಂತಾರೆ, ಅವರು ಕೂಡ ಆಯಿತು ಅಂತ ಸಮ್ಮತಿ ಬರುತ್ತೆ. ಆ ರೀತಿಯಲ್ಲಿ ಒಂದು ಅನುಕೂಲದ ವಾತಾವರಣ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲದವಾಗಿದೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ನಷ್ಟತೆ ಇದೆ. ಒಂದು ಸಂದರ್ಭದಲ್ಲಿ
ವಸ್ತು ನಷ್ಟತೆ ಅಥವಾ ಇನ್ನೇನೋ ಒಂದು ತುಂಬ ಹತ್ತಿರವಾದವರಿಂದ ನಿಂದನೆಗೆ ಒಳಗಾಗ್ತಕ್ಕಂಥದ್ದು ಈ ಥರದ್ದು ಇದೆ. ಸ್ವಲ್ಪ ಮಟ್ಟಿಗೆ ಅದು ದ್ವೇಷಕ್ಕೆ ತಿರುಗಿಬಿಡುತ್ತೆ, ಅಸೂಯೆ, ಈ ರೀತಿಯಲ್ಲಿ ವಾತಾವರಣ ಸ್ವಲ್ಪ ಮಟ್ಟಿಗೆ ಕಹಿಯಾಗಿರುತ್ತದೆ. ಅದರ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲೂ ಒಂದು ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ವ್ಯಯಾಧಿಪತಿ ಜನ್ಮದಲ್ಲಿದ್ದಾನೆ ಚಂದ್ರ. ಅತಿಯಾದ ವ್ಯಯ ಉಂಟಾಗುತ್ತೆ, ಹೆಚ್ಚಿನ ಖರ್ಚು, ಹೆಣ್ಮಕ್ಕಳಿಗೆ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ನಿಮ್ಮ ಖರ್ಚುಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ, ಅದು ಗಮನಿಸಿ. ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ಟೀಚಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು, ಟೀಚಿಂಗ್ ಪ್ರೊಫೆಷನ್ ಅಂತೀವಲ್ಲ, ತುಂಬ ಚೆನ್ನಾಗಿದೆ. ಅನುಕೂಲದ ವಾತಾವರಣ, ಹೆಮ್ಮೆ, ಒಂದು ರೀತಿಯ ಗೌರವ ಗುರುತಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿ ಮಟ್ಟಿಗೆ ಈ ದಿವಸ ಕಿರಿಕಿರಿ ಇದೆ. ಮನೆಯಲ್ಲಿ ಸ್ವಲ್ಪ ಮನಸ್ತಾಪಗಳು, ಜಗಳಗಳು, ಮನಸ್ಸಿಗೆ ಬೇಸರ ಆಗೋ ಘಟನೆಗಳು ಇದೆಲ್ಲ ನಡೆಯುತ್ತೆ. ಮನೆಯಲ್ಲಿ ಗಂಡ ಹೆಂಡರ ಮಧ್ಯೆ ಸ್ವಲ್ಪ ಜಾಗ್ರತೆ ಇರಲಿ. ಸಣ್ಣದನ್ನು ಅತಿ ಮಾಡ್ತಾ ಹೋದಾಗ ಇದು ಉಲ್ಬಣ ಆಗುತ್ತೆ. ಸಣ್ಣದನ್ನು ಅಲ್ಲೇ ಮೊಟಕು ಮಾಡಿ ಫುಲ್ ಸ್ಟಾಪ್ ಇಟ್ಟು ಮುಂದೆ ಹೋಗ್ತಾ ಇರಬೇಕು. ಆ ಮಟ್ಟಿಗೆ ಒಂದು ವಿವೇಚನೆ ಇರಲಿ ಈ ದಿವಸ. ಇದರ ಹೊರತಾಗಿ ನಿಮಗೆ ಬೌದ್ಧಿಕ ಬಲ ಇದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ, ಅನುಕೂಲವಾದ ವಾತಾವರಣ ಇದೆ. ಪ್ರಾರ್ಥನೆಗೆ ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವ್ಯಯ ಹೆಚ್ಚು. ನಿಮಗೂ ಕೂಡ ಲಾಭಾಧಿಪತಿ ವ್ಯಯಕ್ಕೆ ಬಂದಾಗ ವ್ಯಾಪಾರ ಕಷ್ಟಪಟ್ಟು ಮಾಡಿರ್ತೀರ. ಬೆಳಗ್ಗಿಂದ ಸಂಜೆವರೆಗೂ ದುಡಿ ಮೈ ಬೆವರು ಹರಿದು ಹೋಗುತ್ತೆ, ಆದರೆ ಹಣ ಬರಲಿಲ್ಲ. ಆ ರೀತಿಯಲ್ಲಿ ಆಗುತ್ತೆ, ಪರಿಶ್ರಮ ಜಾಸ್ತಿ. ವೃತ್ತಿಯಲ್ಲಿ ಮಿತ್ರರ ಸಹಾಯ ಚೆನ್ನಾಗಿರ್ತದೆ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಅನುಕೂಲದ ವಾತಾವರಣ ಇದೆ. ಸ್ನೇಹಿತರಿಂದ ಒಂದು ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ಆಯಿತು, ಯೋಚನೆ ಮಾಡಬೇಡ, ಮುಂದೆ ಇದೆ ದಾರಿ ಅನ್ನೋ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಸಿಗುತ್ತೆ ಅವರಿಂದ. ಮತ್ತು ಸ್ನೇಹಿತರ ಜೊತೆಗೆ ಕೆಲವರಿಗೆ ವಿಹಾರ, ಎಲ್ಲೋ ಒಂದು ಪ್ರಯಾಣ ಇತ್ಯಾದಿ ಅಂಥದ್ದೊಂದು ಸೌಖ್ಯ ವಾತಾವರಣ ಕೂಡ ಇದೆ. ಈ ದಿವಸ ಸ್ವಲ್ಪ ಸಾಲ ಸುಳಿಗೆ ಸಿಕ್ಕಾಕೊಳ್ತೀರ, ಹುಷಾರಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ವೃತ್ತಿಯಲ್ಲಿರ್ತಕ್ಕಂಥವರಿಗೆ ನೀವು ಕೆಲಸ ಸ್ವಲ್ಪ ಒಂದು 30% ಮಾಡಿದ್ರೂ ಸಾಕು, ಇನ್ನು 70% ಇನ್ನೊಬ್ಬರಿಂದ ಸಹಕಾರ, ಅಥವಾ ಕೆಲಸ 30%ಅಲ್ಲೇ 70%ನ ಗಳಿಕೆ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಇದೆ. ಸ್ತ್ರೀಯರಿಗೆ ವಿಶೇಷವಾದ ಅನುಕೂಲ ಇದೆ. ಹಿರಿಯರಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಸ್ವಲ್ಪ ಉದರ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಸ್ತ್ರೀಯರಿಗೆ, ಸ್ವಲ್ಪ ಹುಷಾರಾಗಿರಿ. ಅದರ ಹೊರತಾಗಿ ದಿವಸ ಹೈಯರ್ ಸ್ಟಡೀಸ್ ಮಾಡೋರಿಗೆ ಬುದ್ಧಿ ಚಾಂಚಲ್ಯ, ಮನಸ್ಸು ಚಂಚಲವಾಗುತ್ತೆ, ಏಕಾಗ್ರತೆ ಇರಲ್ಲ, ತಪ್ಪಿ ಹೋಗುತ್ತೆ. ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಕನಿಷ್ಠ 108 ಬಾರಿ ಹೇಳಿ, ಅದು ತುಂಬ ಸಹಕಾರಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಈ ಚಂದ್ರ ಕರ್ಮಸ್ಥಾನದಲ್ಲಿದ್ದಾಗ ಕಾರ್ಯಸಿದ್ಧಿಯಾಗುತ್ತೆ. ಕೆಲಸ ಚಟುವಟಿಕೆಯಿಂದ ಕೂಡಿರುತ್ತೆ, ಕೆಲಸದಲ್ಲಿ ಸಹಕಾರಗಳು ಸಿಗುತ್ತೆ, ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ ಸಿಗುತ್ತೆ, ಕೆಲಸದ ಸ್ಥಳ ನಿರಾತಂಕವಾಗಿರುತ್ತೆ, ಆತಂಕರಹಿತವಾಗಿರುತ್ತೆ. ಇನ್ನು ಬುದ್ಧಿಬಲ ಇದೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಧನಲಾಭ ಇದೆ, ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರಾಗಿ ಓಡಾಡಿ. ಕೃಷಿಕರಿಗೆ ಸ್ವಲ್ಪ ತೊಡಕುಗಳಾಗುತ್ತೆ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಡಕುಗಳಿದ್ದಾವೆ. ವಿಷಜಂತುಗಳ ಭಯ. ಈ ಗಾರೆ ಕೆಲಸ ಮಾಡೋರು, ಕಲ್ಲು ಮಣ್ಣು ಕೆಲಸ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಯಾವ ಸಂದರ್ಭದಲ್ಲಿ ನಿಮಗೆ ಯಾವ ವಿಷಜಂತು ಸಮಸ್ಯೆ ಮಾಡುತ್ತೋ ಗೊತ್ತಿಲ್ಲ, ಚೇಳು, ಜರಿ ಇತ್ಯಾದಿ ಸ್ವಲ್ಪ ತೊಂದರೆ ಇದೆ, ಹುಷಾರು. ಪ್ರಾರ್ಥನೆಗೆ ನರಸಿಂಹ ಕವಚ ಕೇಳಿಸ್ಕೊಂಡು. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸಮಾಧಾನ ಫಲ ಇದೆ, ದೇವತಾ ದರ್ಶನ, ಕ್ಷೇತ್ರ ದರ್ಶನ ಇತ್ಯಾದಿಗಳ ಒಂದು ಸಾಧ್ಯತೆ ಇದೆ. ಮತ್ತು ಈ ದಿವಸ ಕುಟುಂಬದಲ್ಲಿ ಹಿರಿಯರ ಸಹಕಾರ ಚೆನ್ನಾಗಿರ್ತದೆ, ತಂದೆಗಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಚೆನ್ನಾಗಿದೆ. ಸ್ವಲ್ಪ ಗಂಟಲು ಬಾಧೆ ಸೂಚಿಸಬಹುದು, ಕೆಮ್ಮು, ಗಂಟಲು ಈ ರೀತಿಯ ತೊಡಕನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿ ಓಡಾಡಿ. ಮತ್ತು ಈ ದಿವಸ ಬಹಳ ಮುಖ್ಯವಾದ್ದು ಭಯದ ವಾತಾವರಣ, ಒಂದು ರೀತಿ ಅಂಜಿಕೆ ಇರ್ತದೆ. ಕೆಲಸ ಚೆನ್ನಾಗಿ ಆಗ್ತಾಯಿದೆ, ಆದರೆ ಧೈರ್ಯ ಇಲ್ಲ, ಹಾಗಾಗ್ಬಿಡುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಸಪ್ತಮಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದಾನೆ, ದ್ವಿತೀಯದಲ್ಲಿ ಮಾಂದಿ ಉದಯಾಗಿದೆ. ಹೀಗಾಗಿ ಹಣಕಾಸು ಹೆಚ್ಚಿನ ನಷ್ಟ ಇದೆ. ಹಣವನ್ನು ಕಳ್ಕೊಳ್ಳೋ ಸಾಧ್ಯತೆ, ಅಥವಾ ನೀವೇ
ವೃಥಾ ನಿಮ್ಮ ಬುದ್ಧಿ ಮಂಕುತನದಿಂದಾಗಿ ತೊಂದರೆ ಮಾಡಿಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿವಸ ಜಗಳ, ಕಲಹ ಇಂಥದ್ದೊಂದು ವಾತಾವರಣ ಬೇರೆ ಇದೆ, ಹುಷಾರು. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅಲ್ಲಿ ಕೂಡ ಅಂದರೆ ಮಾತು ಮತ್ತು ಬರವಣಿಗೆ ಈ ಕೆಲಸ ನಂಬಿಕೊಂಡಿರೋರು, ಇಂಥ ಕೆಲಸಗಳಲ್ಲಿ ಇರ್ತಕ್ಕಂಥವ್ರು ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಮತ್ತು ಸಂಗಾತಿಯಲ್ಲೂ ಸ್ವಲ್ಪ ಮನಸ್ತಾಪ, ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು, ಅದು ನಿಮ್ಮ ಕೆಲಸಕ್ಕೆ ಸ್ವಲ್ಪ ಹೊಡೆತ ಬರೋದು, ಈ ಥರದ್ದೆಲ್ಲ ಸ್ವಲ್ಪ ಇದೆ, ಸ್ವಲ್ಪ ಕಹಿಯಾಗಿದೆ ಈ ದಿವಸ. ಹೀಗಾಗಿ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ನಿಮಗೆ ಆರೋಗ್ಯ ವ್ಯತ್ಯಾಸ ಇದೆ. ತಲೆ ಭಾಗ, ಕತ್ತಿನ ಮೇಲ್ಭಾಗದಲ್ಲಿ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸಂಗಾತಿಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವ ಸಾಧ್ಯತೆ ಇದೆ. ಶತ್ರುತ್ವ ಬಂದುಬಿಡೋ ಸಾಧ್ಯತೆ, ಅದು ಪ್ರೀತಿ ಇರಬೇಕು ಅಂಥ ಕಡೆ ಶತ್ರುತ್ವ ಬಂದುಬಿಡುತ್ತೆ. ಷಷ್ಠಾಧಿಪತಿ ಸಪ್ತಮಕ್ಕೆ ಬಂದ ಕಾರಣದಿಂದಾಗಿ ಸ್ವಲ್ಪ ಹುಷಾರು. ವ್ಯವಹಾರದಲ್ಲೂ ಅಷ್ಟೇ ಸ್ವಲ್ಪ ದ್ವೇಷ ಮನೋಭಾವ ಬಂದುಬಿಡುತ್ತೆ, ಅಥವಾ ಸಿಟ್ಟು, ಕ್ರೋಧ ಇದು ಶುರುವಾಗೋ ಸಾಧ್ಯತೆ ಇರ್ತದೆ. ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು, ಸಮಾಧಾನವಾಗಿರಬೇಕು. ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಧೈರ್ಯ ಸಾಹಸಗಳಿಂದ, ಅಂದರೆ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರು, ಅಗ್ನಿಶಾಮಕ ಠಾಣೆಯಲ್ಲಿರೋರು, ಇವರಿಗೆ ತುಂಬ ಬಲ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ನೀವು ಕೂಡ ತುಂಬ ಸಹಕಾರಿಯಾಗುತ್ತೆ. ಮೀನರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಂದಿ ಇದ್ದರೆ ಅತಿಯಾದ ವ್ಯಯ, ಮತ್ತು ಇರ್ತಕ್ಕಂಥ ಸ್ಥಾನ ಚ್ಯುತಿ ಆಗ್ತಕ್ಕಂಥದ್ದು, ಯಾವುದೋ ಒಂದು ಅಧಿಕಾರದಲ್ಲಿರ್ತೀರ ಅಥವಾ ಯಾವುದೋ ಒಂದು ಪೋಸ್ಟ್ ಅದು ಕಳೆದು ಹೋಗಿಬಿಡ್ತಕ್ಕಂಥದ್ದು, ಅಥವಾ ನಿಮ್ಮ ಆಪ್ತರು ತುಂಬ ಇಷ್ಟಪಟ್ಟವರು ಅವರಿಂದ ದೂರ ಆಗಿಬಿಡ್ತಕ್ಕಂಥದ್ದು, ಇಂತಹ ಸಾಧ್ಯತೆ ಹೆಚ್ಚು. ಈ ದಿವಸ ಮಕ್ಕಳಿಂದಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ, ಮಕ್ಕಳೇ ಶತ್ರುಗಳ ಹಾಗೆ ವರ್ತಿಸ್ಬಿಡ್ತಾರೆ. ಆ ರೀತಿಯ ಒಂದು ವಾತಾವರಣ ಕಹಿಯಾಗಿರ್ತದೆ. ಇದರ ಹೊರತಾಗಿ ನಿಮಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ಕಂಪ್ಯೂಟರ್ ಲೈನಲ್ಲಿರ್ತಕ್ಕಂಥವ್ರು, IT ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೀವಲ್ಲ, ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ, ಸಾಫ್ಟ್ವೇರ್ಸ್ಗೆ ತುಂಬ ಚೆನ್ನಾಗಿದೆ. ನಿಮ್ಮ ಬುದ್ಧಿ ಬಲದ ಲಾಭ ಖಂಡಿತ ಇದೆ. ಆದರೆ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು, ವ್ಯಯದ ಮಟ್ಟಿಗೆ ಸ್ವಲ್ಪ ಎಚ್ಚರ ತಗೊಳ್ಳಿ. ಮಹಾಲಕ್ಷ್ಮಿಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಬಿಳಿ ಹೂಗಳನ್ನು, ಪರಿಮಳ ಭರಿತವಾದ ಬಿಳಿ ಹೂಗಳ ಅರ್ಚನೆ ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಅಂತ. ನಿಮಗಂತೂ ಅದು ಅನ್ವಯ ಆಗುತ್ತೆ, ಅದನ್ನು ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಪ್ರಸನ್ನಾಕ್ಷೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಮನಸ್ಸು ಪ್ರಸನ್ನವಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನದ ವಿಶೇಷತೆ, 12 ರಾಶಿಗಳ ಫಲಾಫಲ, ಇನ್ನು ವೀಕ್ಷಕರು ಕಳಿಸಿದಂಥ ಸಂದೇಶಗಳಿಗೂ ಕೂಡ ಪರಿಹಾರವನ್ನು ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.